ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರಿದ್ದೀರಿ ನೋಡಿ ಹೊಸರು, ಯಾರು ನೋಡ್ತಿದ್ದೀರಾ ನನ್ನ ಚಾನಲನ್ನು, ನನ್ನ ರೆಸಿಪಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಈ ಹಾಗಲಕಾಯಿ ಚಿಪ್ಸ್ ಒಂದ್ಸಲ ನನಗೆ ಕಮೆಂಟ್ಸ್ ಮಾಡಿ ಹೇಳಿ, ಓಕೆನಾ? ತುಂಬ ಚೆನ್ನಾಗಿ ಬರ್ತದೆ ಹಾಗಲಕಾಯಿ ಚಿಪ್ಸು. ನೀವು ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡಿ ದಯವಿಟ್ಟು. ಇದು ಹೇಗೆಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಯಾರು ತಿನ್ನಲ್ಲ ನೋಡು ಹಾಗಲಕಾಯಿನ, ಈ ಥರ ಒಂದ್ಸಲ ಎರಡು ಸಲ ಮಾಡಿಕೊಡಿ. ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ, ಎಲ್ಲರೂ ತಿಂತಾರೆ ನೋಡಿ. ಯಾವುದು ಗೋಬಿ, ಯಾವುದು ಪಾನಿಪುರಿಕ್ಕಿಂತ ಒಳ್ಳೆ ಗುಡ್ ಹೆಲ್ತ್ ಫುಡ್ ಅಂತ ಹೇಳ್ಬೋದು. ಒಳ್ಳೆ ಚೀಪ್ಸು, ಓಕೆನಾ? ನಿಮ್ಮ ಮಕ್ಕಳಿಗೆ ಒಂದ್ಸಲ ಮಾಡಿಕೊಡಿ ನೋಡಿ. ಈ ಥರ ಎಲ್ಲ ಫ್ರೈ ಮಾಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಮೇಲೆ ಹಾಕಿ ಒಂದು ಸ್ವಲ್ಪ ಟೊಮಟೊ ಸಾಸ್ ಸೈಡ್ಗೆ ಇಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ. ನಿಜ ಹೇಳ್ತೀನಿ ಕೇಳಿ, ಒಂದು ಚೀಪ್ಸ್ ಕೂಡ ಆ ಪ್ಲೇಟಲ್ಲಿ ಉಳಿಯಲ್ಲ. ಆ ಥರ ತಿಂತಾರೆ ಹಾಗಲಕಾಯಿ ಚಿಪ್ಸ್. ಒಳ್ಳೆ ಹೆಲ್ತ್ ಫುಡ್ ಇದು, ಓಕೆನಾ? ಎಲ್ಲರೂ ತಿನ್ಬೋದು ಮನೆಯೊಳಗಡೆ. ಶುಗರ್ ಪೇಷಂಟ್ಕರು ರಾಮಬಾಣ ಇದು. ಬನ್ನಿ ಇದು ಹೇಗೆ ಮಾಡೋದಂತ ಸಿಂಪಲಾಗಿ ನಿಮಗೆ ಹೇಳ್ಕೊಡ್ತೇನೆ ನೋಡಿ. ಒಂದು 3 ಅಥವಾ 4 ಹಾಗಲಕಾಯಿ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ, ನಿಮ್ಮ ಇಷ್ಟ. ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದೆ. ತೊಗೊಂಡಾದ್ಮೇಲೆ ಇದನ್ನು ರೌಂಡ್ ಶೇಪಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ರೌಂಡ್ ಶೇಪಾಗಿರೋ ಹೆಚ್ಕೊಳ್ಳಿ, ನೀವು ಉದ್ದ ಉದ್ದಾಗಿರೋ ಹೆಚ್ಕೊಳ್ಳಿ, ನಿಮ್ಮ ಇಷ್ಟ, ಓಕೆನಾ? ಆ ಥರ ಹೆಚ್ಕೊಂಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಹೆಚ್ಕೊತಿದ್ದೀನಿ ನೋಡಿ ರೌಂಡ್ ಶೇಪಾಗಿ. ಈ ಥರ ಎಲ್ಲ ಹೆಚ್ಕೊಳ್ಳಿ ನೀರಲ್ಲಿ ನೀಟಾಗಿ ಹಾಗಲಕಾಯಿ ಎಲ್ಲ ವಾಶ್ ಮಾಡಿ. ದಯವಿಟ್ಟು ಎಲ್ಲ ತರಕಾರಿನೂ ನೀರಲ್ಲಿ ಒಳಗೆ ವಾಶ್ ಮಾಡಿ ಆಮೇಲೆ ಪ್ರಿಪೇರ್ ಮಾಡಿ ದಯವಿಟ್ಟು ಎಲ್ಲರಿಗೆ, ಓಕೆನಾ? ಈ ಥರ ಆದಮೇಲೆ ನೋಡಿ ನಾನು ಎಲ್ಲ ಹಾಗಲಕಾಯಿನ ರೌಂಡ್ ಶೇಪಾಗಿ ಹೆಚ್ಕೊಂಡಿದ್ದೀನಿ. ರೌಂಡ್ ಶೇಪ್ ಹೆಚ್ಕೊಂಡು ಆದಮೇಲೆ ಇದನ್ನು ನೋಡಿ, ಇದ್ರೊಳಗಡೆ ಇರ್ತದಲ್ವ ಬೀಜ ಆಯಿತು, ಕಂಡ ಆಯಿತು, ದಯವಿಟ್ಟು ಇದನ್ನು ತೆಗಿಬೇಡಿ. ಇದನ್ನು ತೆಗೆದ್ರೆ ನಾವೇನು ತಿಂದಾಗ ಅನಿಸಲ್ಲ ಆದಷ್ಟು, ಓಕೆನಾ? ಅದು ಹಾಗೇ ಇರಲಿ. ಅದು ಹಾಗೇ ಇದ್ರೇ ಒಳ್ಳೆ ಹಾಗಲಕಾಯಿ ತುಂಬ ರುಚಿ ಬರೋದು. ಬಟ್ ಸ್ವಲ್ಪ ಕಹಿ ಆಗ್ಬೋದು. ಕಹಿ ಆದರೆ ದೇಹಕ್ಕೆ ಭಾಳ ಸಿಹಿ ಕೊಡ್ತದೆ ಹಾಗಲಕಾಯಿ ಯಾವಾಗಲೂ, ಅಲ್ವಾ? ಅದಕ್ಕೆ ಹೇಳೋದು, ಯಾರೂ ತೆಗಿಬೇಡಿ ದಯವಿಟ್ಟು. ನೋಡಿ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ನಮ್ಗೆ ಆಗಲೇ ತಿಂದು ಅಭ್ಯಾಸ ಇದು. ಹಸಿ ಹಾಗಲಕಾಯಿ ಕೊಟ್ಟರು ತಿಂದುಬಿಡ್ತೀನಿ ನಾನು. ಅದು ಹಾಗಲಕಾಯಿ ಅಂದ್ರೆ ತುಂಬ ಇಷ್ಟ, ಓಕೆನಾ? ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಒಂದೇ ಸೇಮ್ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಏನು ಬೇಕಂತ ಸ್ವಲ್ಪ ಹಾಕ್ಕೊಂಡು ಬನ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿ ತಕ್ಕಂತೆ ಉಪ್ಪು ನೀವು ಹಾಕ್ಕೊಳ್ಳಿ. ಆಮೇಲೆ ಒಂದು ಚುಟಿಕೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಸಿ ಕಡಲೆ ಹಿಟ್ಟು ಯಾವಾಗಲೂ ಇರ್ತದಲ್ವ, 1 ಅಥವಾ 1.5 ಸ್ಪೂನು ಹಸಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಅಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ಅಕ್ಕಿ ಪೌಡರ್ ಹಾಕ್ಕೊಂಡ ಮೇಲೆ ನೋಡಿ ಈ ಥರ ಎಲ್ಲ ನೀಟಾಗಿ ಕಲಸಿ ಆದಮೇಲೆ ಆಯಿಲ್ ಆಯಿತು ಅಥವಾ ನೀರಾಯಿತು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೀರಾಯಿತು, ನೀವು ಎಣ್ಣೀರು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಕೈಲಿ ನೀಟಾಗಿ ಕಲಿಸ್ಬೇಕು ಇದನ್ನು. ಯಾಕಂದರೆ ಅದು ಹಾಗಲಕಾಯಿ ನಾವು ಕಟ್ ಮಾಡಿರ್ತೀವಲ್ವ, ಹಾಗಲಕಾಯಿ ಕಟ್ ಮಾಡಿದ ಹಾಗಲಕಾಯಿ ಅದು ಎಲ್ಲದಕ್ಕೂ ಹತ್ಕೋಬೇಕು. ಹತ್ಕೊಂಡ್ರೆ ಅದು ಹೀರ್ಕೊಳ್ತದೆ. ಹಾಗಾಗಿ ಅದು ನಾವು ಫ್ರೈ ಮಾಡಿದ್ರೆ ತುಂಬ ರುಚಿ ಬರ್ತದೆ. ಯಾವಾಗಲೂ ಒಂದು 10-15 ನಿಮಿಷ ಬಿಟ್ಬಿಡೋಣ. ಬಿಟ್ಟಾದಮೇಲೆ ಒಂದು 15 ನಿಮಿಷ ಬಿಟ್ಟು ತೆಗೆದು ನೋಡಿ, ಇಲ್ಲಿ ಆಲ್ರೆಡಿ ನಾನು ಬಾಂಡಲಿ ಒಳಗಡೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಆಲ್ರೆಡಿ ಗ್ಯಾಸ್ ಮೇಲೆ ಕಾಯಕ್ಕಿಟ್ಟಿದ್ದೆ. ಇದೇ ಕಾದಿದ್ದಿಲ್ಲ ಅಂತ ನೋಡೋಕ್ಕೆ 1 ಡ್ರಾಪ್ಸ್ ವಾಟರ್ ಅದಕ್ಕೆ ಚಿಮುಕಿಸಿ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಇಲ್ಲ, ಇದು ತವಾ ಕಾದಿದೆಯಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಕಲಸಿಟ್ಟಕ್ಕಂಥ ಹಾಗಲಕಾಯಿ ಇದೆ ಅಲ್ವಾ, ರೆಡಿ ಮಾಡಿದ್ದೀವಲ್ಲ ರೆಡಿ, ಇದಕ್ಕೆ ಒಂದೊಂದು ನಾವು ಮಿರ್ಚಿ, ಬಜ್ಜಿ, ಬೋಂಡ ಹೇಗೆ ಬಿಡ್ತೀವೋ ಹಾಗೆ ಒಂದೊಂದು ಬಿಡಿ. 2-3 ಬಿಟ್ಟರೆ ಅದು ಏನು ಮಾಡುತ್ತೆ ಅಂದರೆ ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಂಡ ಮೇಲೆ ಅದು ಸಪ್ರೇಟ್ ಆಗಲ್ಲ, ತಿನ್ನೋಕ್ಕೂ ರುಚಿ ಅನಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದೊಂದು ಹಾಕ್ಕೊತ ಬನ್ನಿ. ಹಾಕ್ಕೊತ ಬಂದಾದಮೇಲೆ ನೋಡಿ, ಇದು ತಳನೂ ಹಿಡಿಯೋಂಗಿಲ್ಲ, ಅಷ್ಟು ಚೆಂದ ಬರ್ತದೆ. ರೆಸಿಪಿ ಮಾತ್ರ ಸೂಪರ್ ಇದೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಇದನ್ನು ಟ್ರೈ ಮಾಡಿ ನಮಗೆ ಹೇಳಲೇಬೇಕು, ಕಮೆಂಟ್ಸ್ ಮಾಡಲೇಬೇಕು. ಈ ಥರ ಎಲ್ಲ ಕರಿಬೇಡಿ, ಇನ್ನೂ ಹಸಿ ಬಿಸಿ ಇದೆ ಅದು. ಇದನ್ನೇನೆಂದರೆ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ಇದು ಸ್ವಲ್ಪ ಕಡುಕಿರಬೇಕು. ತಿನ್ನಬೇಕಾದಾಗ ಕರಮ್ ಕುರುಮ್ ಅನ್ನಬೇಕು, ಆವಾಗ ಅದು ಚೀಪ್ಸ್ ಅಂತ ನಮಗೆ ಕನ್ಸಿಡರ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಗಲೇ ಒಂದು ಪಂತಿ ತೆಗೆದು ಹಾಕ್ಕೊಂಡಿನಿ. ಈಗ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ತೋರ್ಸೋಕ್ಕಿದು ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ನಾನು, ಇಲ್ಲಾಂದರೆ ಇಷ್ಟೊತ್ತಿಗೆ ಬೇಡ ಅಂತ ಹೇಳ್ತಿದ್ದೆ. ತುಂಬ ನೋಡಿ ಎಷ್ಟು ನೀಟಾಗಿ ಬರ್ತದೆ ನೋಡಿ. ನಿಜ ಹೇಳ್ತೀನಿ ಕೇಳಿ, ನೀವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ಒಳ್ಳೆ ಎಣ್ಣೆಯಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಆಮೇಲೆ ನಿಮ್ಮ ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರ್ತದೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ತದೆ. ಆದಷ್ಟು ದಯವಿಟ್ಟು ನಿಮ್ಮ ಮನೆಯಲ್ಲೇ ಯಾವುದೇ ಐಟಮ್ಸ್ ಆಯಿತು, ಯಾವುದೇ ಆಯಿಲ್ ಫುಡ್ಸ್ ಪದಾರ್ಥಗಳಾಯಿತು ಮನೇಲಿ ಮಾಡ್ಕೊಂಡೆ ತಿನ್ನಿ ದಯವಿಟ್ಟು ಆದಷ್ಟು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವಿಡಿಯೋ ಸಪೋರ್ಟ್ ಮಾಡೋದಕ್ಕೆ, ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.